ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನಾಳೆ ನಾಗರ ಪಂಚಮಿ ಪೂಜೆ ವಿಧಾನ ಹಾಗೆ ಪೂಜೆ ಸಮಯ, ಪಂಚಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ನಾಗರ ಪಂಚಮಿನ ಯಾಕೆ ಆಚರಣೆ ಮಾಡಬೇಕು, ಇದರಿಂದ ಯಾವೆಲ್ಲ ದೋಷಗಳು ನಿವಾರಣೆ ಆಗುತ್ತೆ, ಈ ಎಲ್ಲ ಮಾಹಿತಿಗಳನ್ನು ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾಗರಕಲ್ಲು ಹತ್ತಿರದಲ್ಲಿ ಇಲ್ಲ ಅಂತ ಅನ್ನೋರು ಮನೆಯಲ್ಲೇ ಯಾವ ರೀತಿ ಪೂಜೆ ಮಾಡಬೇಕು ಈ ದಿನ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಲ್ಲದೆ ಕೆಲವರೆಲ್ಲ ಹುತ್ತಕ್ಕೆ ಪೂಜೆ ಮಾಡಬೇಕಾ ಅಥವಾ ನಾಗರಕಲ್ಲುಗಳಿಗೆ ಪೂಜೆ ಮಾಡಬೇಕಾ ಅಂತ ಕೂಡ ಕೇಳಿದ್ದೀರಾ. ಇದೆಲ್ಲದ್ರ ಬಗ್ಗೆ ವಿವರವಾಗಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈ ದಿನ ಸರಳವಾಗಿ ಈ ರೀತಿ ಪೂಜೆ ಮಾಡಿ ಈ ಎರಡು ಮಂತ್ರಗಳನ್ನು ಈ ದಿನ ಜಪ ಮಾಡಿದ್ರೆ ಸಾಕಷ್ಟು ಪುಣ್ಯ ಫಲಗಳು ಸಿಗುತ್ತೆ. ಈ ದಿನ ನಾಗರಕಲ್ಲುಗಳಿಗೆ ಪೂಜೆ ಮಾಡೋದ್ರಿಂದ ಶಿವನ ಆಶೀರ್ವಾದ ಕೂಡ ಸಿಗುತ್ತೆ. ಅಲ್ಲದೆ ಮನೆಯಲ್ಲಿ ಇಷ್ಟೆಲ್ಲ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಶಿವನ ದೇವಸ್ಥಾನದಲ್ಲಿ ಈ ದಿನ ರುದ್ರಾಭಿಷೇಕವನ್ನು ಮಾಡಿಸಿ, ಅಥವಾ ರುದ್ರಾಭಿಷೇಕಕ್ಕೆ ಒಂದಿಷ್ಟು ದುಡ್ಡು ಅಂತ ಇರುತ್ತೆ, ಕೊಟ್ಟು ನಿಮ್ಮ ಮನೆಯವ್ರ ಹೆಸರಲ್ಲಿ ಅರ್ಚನೆ ಮಾಡಿಸಿ ಅಭಿಷೇಕವನ್ನು ನೋಡಿಕೊಂಡು ದೇವರ ದರ್ಶನ ಮಾಡ್ಕೊಂಡು ಬನ್ನಿ. ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ದೋಷಗಳ ನಿವಾರಣೆ ಆಗುತ್ತೆ, ಭಗವಂತನ ಆಶೀರ್ವಾದ ಕೂಡ ಸಿಗುತ್ತೆ. ಬನ್ನಿ ಈಗ ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಪೂಜೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆಗಸ್ಟ್ 17ನೇ ತಾರೀಕು ಸೋಮವಾರ ನಾಗರ ಪಂಚಮಿ ಇರುತ್ತೆ. ಹಾಗಾಗಿ ಸೋಮವಾರ ಕೂಡ ಶಿವನ ಪೂಜೆ, ನಾಗರ ಪೂಜೆಗೆ ತುಂಬ ವಿಶೇಷ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅಲ್ಲದೆ ಈ ದಿನ ಬೆಳಗ್ಗೆ 4 ಗಂಟೆಗೆಲ್ಲ ಎದ್ದೇಳಬೇಕು. ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡಿಕೊಂಡು ಒಗೆದಿರುವಂಥ ಮಡಿ ಬಟ್ಟೆಗಳನ್ನ ಉಟ್ಕೋಬೇಕು. ಇನ್ನು ಪೂಜೆಗೆ ಯಥಾಶಕ್ತಿ ಬಿಳಿ ಅಥವಾ ಹಳದಿ ಬಣ್ಣದ ಹೂಗಳನ್ನು ತಂದಿಟ್ಕೊಳ್ಳಿ. ಅದರ ಜೊತೆಗೆ ಹಸಿ ಹಾಲು, ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋಬೋದು, ಅಥವಾ ಪಂಚಾಮೃತ ಅಭಿಷೇಕಕ್ಕೆ ಸಿದ್ಧತೆ ಮಾಡ್ಕೋಬೋದು. ಹಾಲು, ತುಪ್ಪ, ಕಲ್ಸಕ್ಕರೆ ಅಥವಾ ಜೇನುತುಪ್ಪ, ಡ್ರೈ ಫ್ರೂಟ್ಸು, ಬಾಳೆಹಣ್ಣು, ಈ ರೀತಿ 5 ಪದಾರ್ಥಗಳನ್ನ ರೆಡಿ ಮಾಡಿಟ್ಕೊಳ್ಳಿ. ಅಥವಾ ಬರೀ ಹಸಿ ಹಾಲಿಂದ ಕೂಡ ಅಭಿಷೇಕ ಮಾಡ್ಬೋದು, ಅಥವಾ ಜಲಾಭಿಷೇಕ ಕೂಡ ಮಾಡ್ಬೋದು. ಶಿವಲಿಂಗ ಇದ್ದರೆ ಈ ದಿನ ಮನೆಯಲ್ಲಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ. ಒಂದು ಜಲಾಭಿಷೇಕ ಅಥವಾ ಪಂಚಾಮೃತ ಅಭಿಷೇಕ ಅಥವಾ ಕ್ಷೀರಾಭಿಷೇಕ. ಇನ್ನೂ ಕೆಲವರು ಮನೆಯಲ್ಲೇ ಬೆಳ್ಳಿ ಅಥವಾ ಹಿತ್ತಾಳೆಯ ನಾಗರನ್ನು ಇಟ್ಕೊಂಡಿರ್ತಾರೆ, ಅವರು ಕೂಡ ಅಷ್ಟೇ ಈಗ ನಾನು ಹೇಳೋ ವಿಧಾನದಲ್ಲೇ ಮನೆಯಲ್ಲೇ ಕೂಡ ಪೂಜೆನ ಮಾಡಬಹುದು. ಈ ರೀತಿ ಪಂಚಾಮೃತ ಅಭಿಷೇಕ ಅಥವಾ ಕ್ಷೀರಾಭಿಷೇಕಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. 2 ತುಪ್ಪದ ದೀಪಗಳು. ಇನ್ನು ನೈವೇದ್ಯಕ್ಕೆ ಕರಿಕಡುಬು, ಕೋಸಂಬರಿ, ಚಿಗಳಿ, ತಂಬಿಟ್ಟು ಅಥವಾ ಸಿಹಿ ಅವಲಕ್ಕಿಯನ್ನು ಕೂಡ ಮಾಡಿಡ್ಬೋದು. ಈ ರೀತಿ ನೈವೇದ್ಯನೂ ಕೂಡ ಯಥಾಶಕ್ತಿ ಸಿದ್ಧ ಮಾಡಿ ಇಟ್ಕೊಳ್ಳಿ. ಬೆಳಗ್ಗೆ 4 ಗಂಟೆಯಿಂದ 7:30 ಒಳಗಾಗಿ ಮನೆಯಲ್ಲಿ ಪೂಜೆ ಮಾಡಬೇಕು. ಅಥವಾ ನೀವು ನಾಗರಕಲ್ಲು ಪೂಜೆ ಮಾಡೋದಾದರೂ ಕೂಡ 7:30 ಒಳಗಾಗಿ ಮಾಡಿ. 7:30ರಿಂದ 9 ಗಂಟೆ ತನಕ ರಾಹುಗಾಲ ಇರುತ್ತೆ. ಅದಾದಮೇಲೂ ಕೂಡ ಇದೇ ರೀತಿ ಅಭಿಷೇಕ ಮಾಡಿ ಪೂಜೆ ಮಾಡಬಹುದು. 9 ಗಂಟೆಯಿಂದ 10 ಗಂಟೆವರೆಗೂ ಕ್ಯಾಲೆಂಡರ್ಗಳಲ್ಲಿ ನೋಡ್ಕೊಳ್ಳಿ. ರಾಹುಗಾಲ, ಯಮಗಂಡ ಕಾಲ, ಗುಳಿಕ ಕಾಲ ಯಾವ ಸಮಯದಲ್ಲಿ ಇರುತ್ತೆ ಅದನ್ನು ನೋಡಿಕೊಂಡು ಆ ಸಮಯನ ಬಿಟ್ಟು ಬೇರೆ ಸಮಯಗಳಲ್ಲಿ ಪೂಜೆ ಮಾಡ್ಬೋದು. ಆದರೂ ಕೂಡ ತುಂಬಾ ವಿಶೇಷ ಅಂದರೆ ನಾಗರ ಪೂಜೆಗಳನ್ನು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಮಾಡಬೇಕು, ಅಥವಾ 8 ಗಂಟೆ ಒಳಗಾದರೂ ಮಾಡಬೇಕು. ಹಾಗಾಗಿ ಈ ದಿನ ಬೆಳಗ್ಗೆ 7:30 ಒಳಗಾಗಿ ಮಾಡೋದು ತುಂಬ ಒಳ್ಳೆಯದು. ಆಗಲಿಲ್ಲ ಅನ್ನೋರು 9 ಗಂಟೆ ನಂತರ ಕೂಡ ಮಾಡಿ, ರಾಹುಗಾಲ ಕಳೆದ ಮೇಲೆ. ಈ ರೀತಿ ಪೂಜೆಗೆ ಹೂವು, ನೈವೇದ್ಯ, ತುಪ್ಪದ ದೀಪಗಳು ಎಲ್ಲನೂ ಕೂಡ ಸಿದ್ಧ ಮಾಡ್ಕೊಂಡಾದಮೇಲೆ ಮೊದಲು ಹೊರಗಡೆ ತುಳಸಿ ದೀಪ ಹಚ್ಚಬೇಕು. ತುಳಸಿಗೆ ನಮಸ್ಕಾರ ಮಾಡಬೇಕು. ಆನಂತರ ಹೊಸ್ಲಿಗೆ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವನ್ನು ಇಟ್ಟು ಹೊಸ್ಲಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಒಳಗಡೆ ಬಂದು ದೇವರ ದೀಪಗಳನ್ನೆಲ್ಲ ಹಚ್ಚಿ ಪೂಜೆನ ಪ್ರಾರಂಭ ಮಾಡಬೇಕು. ಗಣಪತಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಗರಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಯಥಾಶಕ್ತಿ ಈ ನಾಗರ ಪಂಚಮಿ ದಿನ ಮನೆಯಲ್ಲೇ ಈ ರೀತಿ ಸರಳವಾಗಿ ಪೂಜೆ ಮಾಡ್ತಾಯಿದ್ದೀನಿ ಅಂತ ಕೇಳ್ಕೊಳ್ಳಿ. ಇನ್ನು ನಾಗರಕಲ್ಲು ಪೂಜೆ ಮಾಡೋರು ಕೂಡ ಅಷ್ಟೇ, ಮೊದಲು ಮನೆಯಲ್ಲಿ ಈ ರೀತಿ ಪೂಜೆ ಮಾಡಿ ಆಮೇಲೆ ಹೋಗಿ ನಾಗರಕಲ್ಲಿಗೆ ಅಥವಾ ಹುತ್ತಕ್ಕೆ ಪೂಜೆ ಮಾಡ್ಕೊಂಡು ಬರ್ಬೋದು. ಗಣಪತಿ ಪ್ರಾರ್ಥನೆ ಆದಮೇಲೆ ಅಭಿಷೇಕಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ. ಒಂದು ಪ್ಲೇಟ್ ಅಥವಾ ಬಟ್ಲಲ್ಲಿ ಶಿವಲಿಂಗ, ಗಣೇಶನ ವಿಗ್ರಹ ಮತ್ತು ಬೆಳ್ಳಿ ಅಥವಾ ಹಿತ್ತಾಳೆಯ ನಾಗರು ಏನಾದರೂ ನೀವು ಇಟ್ಕೊಂಡಿದ್ರೆ, ಇದರಲ್ಲಿ ಯಾವ ವಿಗ್ರಹ ಇದ್ದರೂ ಕೂಡ ಪರವಾಗಿಲ್ಲ. ನಾನು ಯಾಕೆ ಹೇಳ್ತೀನಿ ಅಂದರೆ, ಗಣಪತಿಯನ್ನು ಇಟ್ಟು ಅಭಿಷೇಕ ಮಾಡಿ ಪೂಜೆ ಮಾಡಿದ್ರೂ ಕೂಡ ಈ ದಿನ ಒಳ್ಳೆಯದೇನೆ. ಯಾಕಂದರೆ ಗಣಪತಿಯ ಹೊಟ್ಟೆನಲ್ಲೇ ಹಾವನ್ನು ಸುತ್ತಕೊಂಡಿರ್ತಾರೆ. ಇನ್ನು ಶಿವ ಸೋಮವಾರ ಆಗಿರೋದ್ರಿಂದ ವಿಶೇಷವಾಗಿ ಶಿವನ ಪೂಜೆ ಮಾಡಬೇಕು ಅಂತ ಹೇಳೋದು. ಶಿವನ ಕತ್ತಲ್ಲೂ ಕೂಡ ವಾಸುಕಿ ಸರ್ಪ ಇರುತ್ತೆ. ಅಥವಾ ವಿಷ್ಣುವಿನ ವಿಗ್ರಹ, ನಾರಾಯಣನ ವಿಗ್ರಹ ಇದ್ದರೆ ಅದಕ್ಕೂ ಕೂಡ ಈ ದಿನ ನೀವು ಇದೇ ರೀತಿ ಅಭಿಷೇಕ ಮಾಡಿ ಪೂಜೆ ಮಾಡ್ಬೋದು. ಯಾಕೆ ಅಂದರೆ
ಭಗವಂತ ಆದಿಶೇಷನ ಮೇಲೇ ಯಾವಾಗಲೂ ಮಲಗಿರ್ತಾರೆ. ಹಾಗಾಗಿ ಈ ಮೂರೂ ದೇವತೆಗಳಿಗೆ ಈ ದಿನ ನೀವು ಅಭಿಷೇಕ ಮಾಡಿ ಪೂಜೆ ಮಾಡ್ಬೋದು. ಯಾಕೆ ಹೇಳ್ತೀನಿ ಅಂದರೆ, ಗಣಪತಿ ವಿಗ್ರಹ ಇಲ್ಲ ಅಥವಾ ಶಿವಲಿಂಗ ಇಲ್ಲ, ನಮ್ಮ ಮನೇಲಿ ನಾಗರು ನಾವು ಇಟ್ಕೊಂಡಿಲ್ಲ, ಅಥವಾ ನಾರಾಯಣನ ಮೂರ್ತಿ ಕೂಡ ಇಲ್ಲ, ಹೀಗೆ ಏನಾದರೂ ಒಂದು ಹೇಳ್ತಾ ಇರ್ತೀರಲ್ವ. ಯಾವುದೇ ವಿಗ್ರಹ ಇಲ್ಲ ಅಂದರೂ ಗಣಪತಿ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಹಾಗಾಗಿ ಶಿವಲಿಂಗ ಇಲ್ಲ ಅನ್ನೋರು ಗಣೇಶನ ವಿಗ್ರಹ ಕೂಡ ಇಟ್ಟು ಇದೇ ರೀತಿ ಅಭಿಷೇಕ ಮಾಡಿ ಈ ದಿನ ಪೂಜೆ ಮಾಡ್ಬೋದು. ಪದ್ಧತಿ ಇರೋರು ಶಾಸ್ತ್ರದ ಪ್ರಕಾರ ಪೂಜೆ ಮಾಡ್ತಾರೆ. ಪದ್ಧತಿ ಇಲ್ಲ ಅನ್ನೋರು ಸರಳವಾಗಿ ಈ ರೀತಿ ಮಾಡಿ. ನಮ್ಮನೆಯಲ್ಲೂ ಕೂಡ ಅಷ್ಟೇ. ಇದೆಲ್ಲ ಯಾವುದೇ ಆಚರಣೆಗಳು ಕೂಡ ಇಲ್ಲ. ಏನಂದರೆ, ನಾವು ಗೌರಿ ಗಣೇಶ ಹಬ್ಬದ ದಿನ, ಗಣಪತಿ ಹಬ್ಬದ ದಿನ ಹೋಗಿ ತನಿ ಎರಿತೀವಿ. ನಾಗರಕಲ್ಲು ಪೂಜೆ ಮಾಡೋದು, ತನಿ ಎರಿಯೋದು ಆವತ್ತೇ. ಹಾಗೆ ನಾನು ಇದ್ರ ಬಗ್ಗೆ ತಿಳ್ಕೊಂಡು ಪ್ರತಿಯೊಂದನ್ನು ಕೂಡ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಸರಳವಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀನಿ. ಅದೇ ವಿಧಾನ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ವಿಗ್ರಹಗಳಿದ್ದರೂ ಕೂಡ ಅಭಿಷೇಕ ಮಾಡಿ ಆ ನಂತರ ಪ್ರಾರ್ಥನೆ ಮಾಡಿಕೊಂಡು ಶುದ್ಧವಾದ ನೀರಿಂದ ತೊಳೆದು ಗಂಧ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಆ ವಿಗ್ರಹಕ್ಕೆ ಹೂವಿನಿಂದ ಅಲಂಕಾರ ಮಾಡಿ. ನೀವು ಗಣಪತಿ ವಿಗ್ರಹ ಇಟ್ಟು ಅಭಿಷೇಕ ಮಾಡಿದರೆ ಗರಿಕೆ, ಬಿಳಿ ಹೂವು, ಎಕ್ಕದ ಹೂವು ಇದನ್ನೆಲ್ಲ ಇಟ್ಟು ಅಲಂಕಾರ ಮಾಡ್ಬೋದು. ಶಿವಲಿಂಗ ಇಟ್ಟಿದ್ರೆ ಬಿಲ್ವಪತ್ರೆ, ಎಕ್ಕದ ಹೂವು, ಮಲ್ಲಿಗೆ ಹೂವು, ಯಾವುದೇ ಬಿಳಿ ಹೂಗಳನ್ನು ಇಟ್ಟು ಪೂಜೆ ಮಾಡ್ಬೋದು. ಅಥವಾ ನಾಗರನ್ನು ಇಟ್ಟು ನೀವು ಅಭಿಷೇಕ ಮಾಡಿದರೆ ತುಳಸಿ, ಬಿಳಿ ಹೂಗಳನ್ನು ಇಟ್ಟು ಪೂಜೆ ಮಾಡಬಹುದು. ಅಥವಾ ನಾರಾಯಣನ ವಿಗ್ರಹ ಇಟ್ಟು ಅಭಿಷೇಕ ಮಾಡಿದರೂ ಕೂಡ ತುಳಸಿ ಮತ್ತು ಹೂವನ್ನು ಇಟ್ಟು ಅಲಂಕಾರ ಮಾಡಿ, ಮತ್ತು ವಿಗ್ರಹಗಳ ಮುಂದೆ 2 ತುಪ್ಪದ ದೀಪನ ಹಚ್ಚಿ ನೈವೇದ್ಯ ಎಲ್ಲನೂ ಕೂಡ ಜೋಡಿಸಿ ಪೂಜೆನ ಪ್ರಾರಂಭ ಮಾಡಿ. ಮೊದಲನೇದಾಗಿ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣೇಶನ ಆಗಲೇ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, ಅಭಿಷೇಕನೂ ಪ್ರಾರಂಭ ಮಾಡಿದ್ದೀರಾ, ಹಾಗೆ ಶಿವನನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಈ ದಿನ ಶಿವನ ಈ 2 ಮಂತ್ರನ ನೀವು ಹೇಳ್ಕೋಬೇಕು. ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಈ 2 ಮಂತ್ರನ ಹೇಳ್ಕೊಳ್ಳಿ. ಮೊದಲನೇದಾಗಿ ಶಿವನ ಅಷ್ಟೋತ್ತರನ ಮಾಡ್ಕೋಬೇಕು. ಬಿಲ್ವಪತ್ರೆ ಅಥವಾ ಬಿಡಿ ಹೂವನ್ನು ಇಟ್ಕೊಳ್ಳಿ. ಅರ್ಚನೆ ಮಾಡ್ತಾ ಶಿವನ ಅಷ್ಟೋತ್ತರ ಹೇಳ್ಕೊಳ್ಳಿ. ಅಷ್ಟೋತ್ತರ ಹೇಳಕ್ಕೆ ಬರಲ್ಲ ಅಂತ ಅನ್ನೋರು ಓಂ ನಮಃ ಶಿವಾಯ ಅಂತ 108 ಸಲ ಹೇಳ್ಕೊಂಡು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡ್ಬೋದು. ಈ ದಿನ ಅಂತೂ ಮಿಸ್ ಮಾಡಲೇಬೇಡಿ. ತುಂಬ ಒಳ್ಳೆಯದು. ತುಂಬೆ ಹೂವು, ಬಿಳಿ ಎಕ್ಕದ ಹೂವು, ದತ್ತೂರಿ ಹೂವು ಯಾವ್ದು ಸಿಕ್ಕಿದ್ರೂ ಶಿವನಿಗೆ ಅರ್ಪಿಸಿ ಪೂಜೆನ ಮಾಡ್ಬೋದು. ಮತ್ತು ಅದೇ ರೀತಿ ನೀವು ಯಾವ ದೇವರ ವಿಗ್ರಹ ಇಟ್ಟಿರ್ತೀರೋ ಆ ದೇವರ ಅಷ್ಟೋತ್ತರವನ್ನು ಹೇಳಿಕೊಂಡು ನೀವು ಪೂಜೆ ಮಾಡಬೇಕು. ಅದಾದಮೇಲೆ ಕೂಡ ಶಿವನ ಈ ಒಂದು ಮಂತ್ರನ ಹೇಳ್ಕೋಬೇಕು. ಒಂದು ಮಹಾಮೃತ್ಯುಂಜಯ ಮಂತ್ರ 11 ಸಲ, 21 ಸಲ ಅಥವಾ 108 ಸಲ ಹೇಳ್ಕೋಬೇಕು. ಅದಾದಮೇಲೆ ಶಿವನ ಗಾಯತ್ರಿ ಮಂತ್ರ, ಇದನ್ನು ಕೂಡ ಅಷ್ಟೇ. ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಇದನ್ನು ಪ್ರತಿದಿನ 11 ಸಲ ಹೇಳಿದ್ರೂ ಕೂಡ ಬರುವಂಥ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಈ ದಿನ ತಪ್ಪದೆ ಈ 2 ಮಂತ್ರಗಳನ್ನು 11 ಸಲ ಅಥವಾ 21 ಸಲ ಅಥವಾ 108 ಸಲ ನಿಮ್ಮ ಸಮಯ ಹೇಗಿರುತ್ತೋ ಹಾಗೆ ಈ ಒಂದು ಮಂತ್ರನ ಹೇಳ್ಕೋಬೇಕು. ತುಂಬಾ ಒಳ್ಳೆಯದು. ಕೈಯಲ್ಲಿ ಬಿಲ್ವಪತ್ರೆ, ಅಕ್ಷತೆ ಅಥವಾ ಹೂವನ್ನು ಇಟ್ಕೊಂಡು ಈ ಮಂತ್ರನ ಹೇಳ್ಕೊಳ್ಳಿ. ತುಂಬ ಒಳ್ಳೆಯದು. ಇದಿಷ್ಟನ್ನು ಮಾಡಿ ನೈವೇದ್ಯನ ಅರ್ಪಿಸಿ ಮಂಗಳಾರತಿ ಮಾಡಿ ಪ್ರದಕ್ಷಿಣೆನ ಹಾಕಿ 3, 5 ಅಥವಾ 9 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಕೊನೆಯಲ್ಲಿ ಕ್ಷಮಾಪಣಾ ಮಂತ್ರ. ಕೆಲವ್ರು ಕೇಳ್ತೀರಾ ಕ್ಷಮಾಪಣಾ ಮಂತ್ರ ಹೇಳಲೇಬೇಕಾ ಅಂತ. ಹೇಳೋಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ. ಮಾಡಿರೋ ಪೂಜೆಯಲ್ಲಿ ಹೇಳಿರುವಂಥ ಮಂತ್ರದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಕೇಳಿಕೊಂಡು ನನಗೆ ಈ ರೀತಿ ಪೂಜೆ ಮಾಡೋ ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಧನ್ಯವಾದ, ತುಂಬ ಖುಷಿಯಿಂದ ಇವತ್ತು ಪೂಜೆ ಮಾಡಿದ್ದೀನಿ ಅಂತ ಭಗವಂತನ ಹತ್ರ ಹೇಳಿ ನಮಸ್ಕಾರ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೂ ಕೂಡ ಸಾಕು. ಏನು ಗೊತ್ತಾ, ನಾವು ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ನಮಗೆ ಖುಷಿ ಇರಬೇಕು, ತೃಪ್ತಿ ಇರಬೇಕು. ಅದನ್ನು ನಾವು ಖುಷಿಯಿಂದ ದೇವರ ಹತ್ರ ಹೇಳ್ದಾಗ ಖಂಡಿತವಾಗ್ಲೂ ಭಗವಂತ ಸ್ವೀಕರಿಸ್ತಾರೆ. ಅದಕ್ಕೆ ತಕ್ಕಂಥ ಫಲ ಕೂಡ ಸಿಗುತ್ತೆ. ಸ್ನೇಹಿತರೆ, ಯಾವುದೇ ಕೆಲಸ ಆದರೂ ಅಷ್ಟೇ ನಾವು ಮನಸ್ಸಿಂದ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಸಾಕಷ್ಟೇ. ನಾವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ. ನಾವು ಹೇಗೆ ಮಾಡಿದ್ರೂ ಭಗವಂತ ಸ್ವೀಕರಿಸ್ತಾರೆ. ಯಾಕಂದರೆ ಸಮಯ, ಸಂದರ್ಭ, ಅನುಕೂಲ ಎಲ್ಲ ಕೂಡ ನಾವಿರುವಂಥ ಪರಿಸ್ಥಿತಿನೂ ಭಗವಂತನಿಗೆ ಗೊತ್ತಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಾವು ಮಾಡೋದು ಮುಖ್ಯ, ನಾವು ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಯಥಾಶಕ್ತಿ ಆಚರಣೆ ಮಾಡಿ ಆ ಭಗವಂತನ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಕೇಳ್ಕೊತೀನಿ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಈ ರೀತಿ ಪೂಜೆ ಮಾಡಾದ್ಮೇಲೆ ತಪ್ಪದೇ ದೇವಸ್ಥಾನಕ್ಕೆ ಹೋಗಲೇಬೇಕು. ಯಾಕಂದರೆ ಈ ಪ್ರತಿಯೊಂದು ದೇವಸ್ಥಾನದಲ್ಲೂ ನಾಗರಕಲ್ಲು ಇದ್ದೇ ಇರುತ್ತೆ. ಅಲ್ಲಿ ಹೋಗಿ ನೀವು ಹಾಲು ಎರಿಲಿಲ್ಲ ಅಂದರೂ ಕೂಡ ಅಷ್ಟೇ ನಮಸ್ಕಾರ ಮಾಡಿಕೊಂಡು
ಪ್ರದಕ್ಷಿಣೆ ಹಾಕಿ ನವನಾಗ ಸ್ಮರಣೆಯನ್ನು ಮಾಡ್ಕೊಳ್ಳಿ. ಅದನ್ನು ಕೂಡ ನಾನು ಇಲ್ಲಿ ಕೊಟ್ಟಿರ್ತೀನಿ, ಹೇಳ್ಕೊಳ್ಳಿ. ಅಂದರೆ 9 ಸರ್ಪಗಳ ಹೆಸರು ಅದು, ಅದನ್ನು ಹೇಳ್ಕೋಬೇಕು. ಇಲ್ಲ ಅಂದರೆ ನಮಸ್ಕಾರ ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ. ಒಟ್ಟಿನಲ್ಲಿ ಈ ದಿನ ಭಗವಂತನ ದರ್ಶನ ಮಾಡೋದು ತುಂಬ ಮುಖ್ಯ, ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ಉಪವಾಸ ಇದ್ದರೆ ತುಂಬ ಒಳ್ಳೆಯದು. ಸೋಮವಾರ ಕೂಡ ಆಗಿರೋದ್ರಿಂದ ಯಥಾಶಕ್ತಿ ಉಪವಾಸ ಮಾಡಿ. ಹಣ್ಣು ಹಾಲು ತೊಗೋಬೋದು, ಮತ್ತು ಬೇಯಿಸಿದ ಕರಿದ ಪದಾರ್ಥಗಳನ್ನು ತಿನ್ನೋದು ಬೇಡ. ಮತ್ತು ಉಪವಾಸ ಕಂಪಲ್ಸರಿ ಏನೂ ಅಲ್ಲ, ನಿಮ್ಮ ಇಷ್ಟ, ಯಥಾಶಕ್ತಿ ಮಾಡ್ಬೋದು. ತುಂಬ ಜನ ಸೋಮವಾರ ಉಪವಾಸ ಆಚರಣೆ ಮಾಡ್ತೀರಾ, ಹಾಗಾಗಿ ಉಪವಾಸ ಮಾಡೋದು ಕೂಡ ತುಂಬ ಒಳ್ಳೆಯದು. ಆಗಲ್ಲ ಅನ್ನೋರು ಪರವಾಗಿಲ್ಲ, ಮಾಡಲೇಬೇಕು ಅಂತೇನಿಲ್ಲ. ಯಥಾಶಕ್ತಿ ಅಂತ ನಾನು ಆಗಲೇ ಹೇಳಿದ್ದೀನಿ. ನಿಮಗಿಷ್ಟ ಇದ್ದರೆ ಮಾಡ್ಬೋದು, ಇಲ್ಲ ಅಂದರೆ ಬೆಳಗ್ಗೆನೇ ಪೂಜೆ ಮುಗಿಸ್ಬಿಟ್ರೆ ಪೂಜೆ ಆದಮೇಲೆ ಬೇಕಾದರೆ ಏನಾದರೂ ತಿನ್ಬೋದು, ತುಂಬಾ ಒಳ್ಳೆಯದು. ಇನ್ನು ಸಂಜೆ ಕೂಡ ಅಷ್ಟೇ, ಕೈಕಾಲು ಮುಖ ತೊಳ್ಕೊಂಡು ಮನೇಲಿ ದೇವರ ದೀಪ ಹಚ್ಚಿ. ನೀವಿಲ್ಲಿ ಯಾವುದೇ ದೇವರನ್ನು ಪ್ರತಿಷ್ಠಾಪನೆ ಮಾಡಿರಲ್ಲ, ಹಾಗಾಗಿ ವಿಸರ್ಜನೆ ಮಾಡಬೇಕು ಅನ್ನೋದೇನೂ ಇರಲ್ಲ. ಮಾರನೇ ದಿನ ಷಷ್ಠಿ ಇರುತ್ತೆ. ಸೋಮವಾರ ಯಾರಿಗಾದರೂ ಪೀರಿಯಡ್ಸ್ ಡೇಟ್ ಇತ್ತು ಅಥವಾ ಬೇರೆ ಊರಿಗೆ ಹೋಗಿದ್ರಿ, ಹಾಗಾಗಿ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ಮಂಗಳವಾರ ಬೆಳಗ್ಗೆ ಕೂಡ ಇದೇ ರೀತಿ ಮನೆಯಲ್ಲೂ ಪೂಜೆ ಮಾಡ್ಬೋದು, ಅಥವಾ ನಾಗರಕಲ್ಲು ಪೂಜೆ ಕೂಡ ಮಾಡ್ಬೋದು. ಈಗಾಗಲೇ ಭಾನುವಾರ ಅಂದರೆ ಇವತ್ತಿನಿಂದನೇ ಸ್ಟಾರ್ಟ್ ಆಗಿದೆ. ಚತುರ್ಥಿ, ಪಂಚಮಿ, ಷಷ್ಠಿ ಈ 3 ದಿನಗಳು ಕೂಡ ನಾಗಾರಾಧನೆ ನಡೀತಾ ಇರುತ್ತೆ. ಸರ್ಪದೋಷ, ಕಾಳಸರ್ಪದೋಷ, ಪಿತೃದೋಷ ಇದೆಲ್ಲ ಕೂಡ ನಿವಾರಣೆ ಆಗುತ್ತೆ. ಎಷ್ಟೋ ಜನಕ್ಕೆ ಚರ್ಮಕ್ಕೆ ಸಂಬಂಧಪಟ್ಟಂತೆ, ನರಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿರುತ್ತೆ, ಮದುವೆ ನಿಧಾನ ಆಗ್ತಾ ಇರುತ್ತೆ. ಹಾಗೆ ಗೊತ್ತಿಲ್ಲದೆ ಗಾಡಿಗಳನ್ನ ಓಡಿಸುವಾಗ ಪ್ರಾಣಿಗಳಿಗೆ ಹಾನಿಯಾಗಿರುತ್ತೆ, ಅದೆಲ್ಲದರ ದೋಷ ಕೂಡ ನಿವಾರಣೆ ಆಗುತ್ತೆ. ಹಾಗೆ ಕೆಲಸಕ್ಕೆ ಸಂಬಂಧಪಟ್ಟಂತೆ, ಮಗು ಮಾಡಿಕೊಳ್ಳೋ ಅಂದರೆ ಸಂತಾನ ಫಲಕ್ಕೆ ಸಂಬಂಧಪಟ್ಟಂತೆ ಯಾರೇ ಪ್ರಯತ್ನ ಪಡ್ತಾಯಿದ್ರು ಈ ಪಂಚಮಿಯನ್ನು ಆಚರಣೆ ಮಾಡಲೇಬೇಕು. ಖಂಡಿತವಾಗ್ಲೂ ಆ ಭಗವಂತನ ಆಶೀರ್ವಾದದಿಂದ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ. ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ, ಹೋಗಿ ಬರಲಾ?